ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಸ್ವಿಟ್ಜರ್ಲ್ಯಾಂಡಲ್ಲಿ ಕ್ಯಾಪ್ಚರ್ ಮಾಡಿದ ಸ್ವಲ್ಪ ವಿಡಿಯೋಗಳನ್ನು ತೋರಿಸ್ತಾ ಇದ್ದೀನಿ. ಇದು ನನ್ನ ಮೊದಲ ಚಿಕ್ಕ ಪ್ರಯತ್ನ. ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕು ಅಂದರೆ ಕಮೆಂಟ್ಸ್ ಮೂಲಕ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ನಾನು ಇಂಡಿಯಾದಿಂದ ಸ್ವಿಸ್ಗೆ ಟ್ರಾವೆಲ್ ಮಾಡಿದ ಡೇಟ್ ಜೂನ್ 4, 2021. ನಾನು ಕೆಲಸ ಮಾಡ್ತಾ ಇದ್ದಿದ್ದಂಥ ಜಾಗ ಜ್ಯೂರಿಕ್ ಸಿಟಿ ಅಂತ. ಅನಂತರ ಕೆಲಸದ ಮಧ್ಯದಲ್ಲಿ ಟೈಮ್ ಸಿಕ್ಕಾಗೆಲ್ಲ ಹೊರಗಡೆ ಸುತ್ತಾಡೋದು ನನ್ನ ಹವ್ಯಾಸ. ಈ ವಿಡಿಯೋದಲ್ಲಿ ನಾನು ನಿಮಗೆ ಲೇಕ್ ಲುಝರ್ನ್, ಮೌಂಟ್ ಲುಗಾನೋ, ಗ್ರಿಂಡಲ್ವಾಲ್ಡ್, ಲೌಟರ್ಬ್ರನ್ನನ್, ಔಂಗ್ಫ್ರೋ, ಲುಝರ್ನ್ ಸಿಟಿ, ರೈನ್ ಫಾಲ್ಸ್, ಮೌಂಟ್ ಟಿಟ್ಲಿಸ್, ಜ್ಯೂರಿಕ್ ಸಿಟಿ, ಹಾಗೆ ಸ್ನೋ ಟೈಮಲ್ಲಿ ಮೌಂಟೇನ್ಸ್ ಮತ್ತು ಈ ದೇಶ ಹೇಗೆ ಕಾಣಿಸುತ್ತೆ ಅಂತ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವೀಗ ನೋಡ್ತಾ ಇರೋ ಲೊಕೇಶನ್ ಯಾವುದಪ್ಪ ಅಂದರೆ ಲುಝರ್ನ್ ಸಿಟಿಯಿಂದ ಮೌಂಟ್ ರಿಗಿಗೆ ಹೋಗಬೇಕಂದ್ರೆ ವಿ ನೀಡ್ ಟು ಕ್ಯಾಚ್ ಎ ಬೋಟ್ ಫ್ರಮ್ ಲುಝರ್ನ್ ಟು ವಿಟ್ಸ್ನೋ. ನಂತರ ವಿಟ್ಸ್ನೋ ಜಾಗದಿಂದ ವಿ ನೀಡ್ ಟು ಕ್ಯಾಚ್ ಎ ಕಾಗ್ವಿಲ್ ಟ್ರೈನ್. ಸೊ ಲುಝರ್ನ್ ಸಿಟಿಯಿಂದ ವಿಟ್ಸ್ನೋಗೆ ಹೋಗೋ ಟೈಮಲ್ಲಿ ಕ್ಯಾಪ್ಚರ್ ಮಾಡಿದ ಬ್ಯೂಟಿಫುಲ್ ವ್ಯೂ ಇದು. ಈ ಜರ್ನಿ ಸರಿ ಸುಮಾರು 50 ನಿಮಿಷದಿಂದ 1 ಅವರ್ ಆಗುತ್ತೆ, ಕವರಿಂಗ್ 9 ಮೈಲ್ಸ್, ಅಂದರೆ ಹೆಚ್ಚು ಕಡಿಮೆ 15 ಕಿಲೋಮೀಟ್ರು. ಈ ಜರ್ನಿಲಿ ನಾವು ಪ್ಯಾನೋರಮಿಕ್ ವ್ಯೂ ಆಫ್ ದ ಲೇಕ್ ಲುಝರ್ನ್, ಝೂಕ್ ಲೇಕ್, ಮೌಂಟ್ ಪಿಲಾಟಸ್, ಸ್ವಿಸ್ ಆಲ್ಪ್ಸ್ ಹಾಗೆ ಲೇಕ್ಗೆ ಅಟ್ಯಾಚ್ ಆಗಿರೋ ಸುಂದರ ಹಳ್ಳಿಗಳನ್ನೆಲ್ಲ ನೋಡ್ಬೋದು. ವಿಟ್ಸ್ನೋ ರೀಚ್ ಆದಮೇಲೆ ವಿ ನೀಡ್ ಟು ಕ್ಯಾಚ್ ಎ ಕಾಗ್ವಿಲ್ ಟ್ರೈನ್ ಟು ರೀಚ್ ಟು ಮೌಂಟ್ ರಿಗಿ. ಈ ಮೌಂಟ್ ರಿಗಿನ ರಿಗಿ ಕುಲ್ಬ್ ಕೂಡ ಅಂತ ಕರೀತಾರೆ. ಕುಲ್ಬ್ ಬೇಸಿಕಲಿ ಜರ್ಮನ್ ಒರಿಜಿನ್ ವರ್ಡ್. ಸ್ವಿಸ್ ಮತ್ತು ಆಸ್ಟ್ರೇಲಿಯನ್ಗಳ ಮೌಂಟೇನ್ಸ್ಗೆ ಕುಲ್ಮ್ ಅಂತ ತುಂಬ ಕರೀತಾರೆ. ಸೊ ಕುಲ್ಮ್ನ ಅರ್ಥ ಹೈಯೆಸ್ಟ್ ಪಾಯಿಂಟ್ ಅಥವಾ ಪೀಕ್ ಆಫ್ ದ ಮೌಂಟೇನ್ ಅಂತ. ಮೌಂಟ್ ರಿಗಿ 1798 ಮೀಟರ್ ಎತ್ತರದಲ್ಲಿರುವಂಥ ಶಿಖರ. ಇಲ್ಲಿ ರೀಚ್ ಆದಮೇಲೆ ನಾವು ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು. ಟ್ರೆಕ್ಕಿಂಗ್ ಮುಗಿಸಿ ಅಲ್ಲೇ ಇರೋ ಸ್ವಿಸ್ ರೆಸ್ಟೋರೆಂಟಲ್ಲಿ ಊಟ ಮಾಡ್ತಾ ವಿ ಕ್ಯಾನ್ ಎಂಜಾಯ್ ದ 360 ಡಿಗ್ರಿ ವ್ಯೂ ಆಫ್ ದ ಸಿಟಿ. ವಾಪಸ್ ವಿಟ್ಸ್ನೋ ಸಿಟಿಗೆ ನಾವು ಕಾಗ್ವಿಲ್ ಟ್ರೈನಲ್ಲೇ ಹೋಗಬೇಕು. ಈ ಟ್ರೈನ್ನ ವಿಶೇಷತೆ ಏನಪ್ಪ ಅಂದರೆ ಇದು ಯುರೋಪ್ನ ಮೊದಲ ಮೌಂಟೇನ್ ರೈಲ್ವೆ. ಇದು ಇನಾಗ್ರೇಟ್ ಆಗಿದ್ದು 1871ರಲ್ಲಿ. ಸೊ ಈ ಹಿಸ್ಟಾರಿಕ್ ಟ್ರೈನ್ ಸರಿಸುಮಾರು 150 ವರ್ಷದಿಂದ ಓಡಾಡ್ತದೆ ಅಂತ ನಾವು ಹೇಳ್ಬೋದು. ನಾನು ನಿಮಗೆ ನೆಕ್ಸ್ಟ್ ತೋರಿಸೋದಕ್ಕೆ ಹೋಗ್ತಾ ಇರೋಂಥ ಜಾಗ ಮೌಂಟ್ ಬ್ರೇ ಅಂತ. ಇಲ್ಲಿಗೆ ಹೋಗಬೇಕಂದ್ರೆ ನಾವು ಲುಗಾನೋ ಸಿಟಿಯಿಂದ ಒಂದು ಫಿನಿಕ್ಯುಲರ್ ಟ್ರೈನ್ ತೊಗೋಬೇಕು. ಫಿನಿಕ್ಯುಲರ್ ಬೇಸಿಕಲಿ ಲ್ಯಾಟಿನ್ ವರ್ಡ್. ಇದರ ಅರ್ಥ ಏನಪ್ಪ ಅಂದರೆ ಕೇಬಲ್ ಅಂತ. ಇದರಲ್ಲಿ ಯಾವುದೇ ರೀತಿ ಇಂಜಿನ್ ಅಥವಾ ಗೇಟ್ ಸಿಸ್ಟಮ್ ಇರಲ್ಲ. 2 ಟ್ರೈನ್ ಇರುತ್ತೆ. ಒಂದು ಟ್ರೈನ್ ಮೇಲೆ ಹೋದರೆ ಇನ್ನೊಂದು ಟ್ರೈನ್ ಕೆಳಗೆ ಬರುತ್ತೆ, ಅಷ್ಟೇ ಲಾಜಿಕ್. ಈ ಮೌಂಟ್ ಲುಗಾನೋಯಿಂದ ನೀವು ಇಟಲಿ ಬಾರ್ಡರ್, ಸ್ವಿಸ್ ಆಲ್ಪ್ಸ್ ಹಾಗೆ ಲೇಕ್ ಲುಗಾನೋನ ನೋಡ್ಬೋದು. ಸ್ವಿಟ್ಜರ್ಲ್ಯಾಂಡ್ನ ದಕ್ಷಿಣ ಭಾಗದಲ್ಲಿರುವಂಥ ಈ ಮೌಂಟೇನ್ಗೆ ಅತಿಯಾದ ಬಿಸಿಯಾದ ಪರ್ವತ ಕೂಡ ಅಂತಾರೆ. ಯಾಕಂದರೆ ಬೇಸಿಗೆ ಟೈಮಲ್ಲಿ ಇದರ ಟೆಂಪ್ರೇಚರ್ ಹೆಚ್ಚು ಕಡಿಮೆ 20 ರಿಂದ 25 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ನನ್ನ ಪರ್ಸ್ನಲ್ ಒಪಿನಿಯನ್ ಪ್ರಕಾರ ಸ್ವಿಸ್ನ 20 ರಿಂದ 25 ಡಿಗ್ರಿ ನಮ್ಮ ಇಂಡಿಯಾದ 30 ರಿಂದ 35 ಡಿಗ್ರಿ ಸೆಲ್ಸಿಯಸ್ ಥರ ಫೀಲ್ ಆಗುತ್ತೆ. ಇದು ನನ್ನ ಪರ್ಸ್ನಲ್ ಅಭಿಪ್ರಾಯ ಅಷ್ಟೇ. ವೀಕ್ಷಕರು ದಯವಿಟ್ಟು ಅಫೆಂಡ್ ಆಗಬಾರ್ದು. ಸಿಟಿಯಿಂದ 925 ಮೀಟರ್ ಎತ್ತರದಲ್ಲಿರೋ ಈ ಮೌಂಟೇನ್ ಫೋಟೋಗ್ರಾಫರ್ಸ್ ಮತ್ತು ಹೈಕಿಂಗ್ ಮಾಡೋರಿಗೆ ಹೇಳಿ ಮಾಡಿಸಿದಂಥ ಜಾಗ. ಯಾಕಂದರೆ ತುಂಬ ಹೈಕಿಂಗ್ ಮತ್ತು ಬೈಕಿಂಗ್ ಟ್ರೇಲ್ಸ್ ಇದೆ ಇಲ್ಲಿ. ಹಾಗೆ ಹೈಕಿಂಗ್ ಎಲ್ಲ ಆದಮೇಲೆ ಇಲ್ಲಿನ ರೆಸ್ಟೋರೆಂಟಲ್ಲಿ ಯು ಕ್ಯಾನ್ ಎಂಜಾಯ್ ಸ್ವಿಸ್ ಇಟಾಲಿಯನ್ ಡಿಶಸ್.
ನಾನು ನಿಮಗೆ ನೆಕ್ಸ್ಟ್ ತೋರಿಸೋದಕ್ಕೆ ಹೋಗ್ತಾ ಇರೋವಂಥ ಜಾಗ ಗ್ರಿಂಡೆಲ್ವೆಲ್ಡ್ ಅಂತ. ಝುರಿಕ್ ಸಿಟಿಯಿಂದ ಈ ಜಾಗಕ್ಕೆ ನೀವು ಟ್ರೈನಲ್ಲಿ ಬರ್ಬೋದು ವಯಾ ಬರ್ನ್ ಆ್ಯಂಡ್ ಇಂಟರ್ಲೇಕನ್. ಗ್ರಿಂಡೆಲ್ವೆಲ್ಡ್ ಫಸ್ಟ್ ಟರ್ಮಿನಲಿಂದ ಮೌಂಟೇನ್ ಮೇಲೆ ಹೋಗೋದಕ್ಕೆ ನಾವು ಕೇಬಲ್ ಕಾರ್ ತೊಗೋಬೇಕು. 25 ನಿಮಿಷದ ಈ ಕೇಬಲ್ ಕಾರ್ ರೈಡ್ ಅತ್ಯಂತ ಸುಂದರವಾಗಿರುತ್ತೆ. ಜೋಕಾಲಿಯಲ್ಲಿ ಆಕಾಶದಲ್ಲಿ ತೇಲೋ ಥರ ಫೀಲ್ ಕೊಡುತ್ತೆ. ಈ ಗ್ರಿಂಡೆಲ್ವೆಲ್ಡ್ ತನ್ನ ನ್ಯಾಚುರಲ್ ಬ್ಯೂಟಿಗೆ ಫೇಮಸ್ಸು. ಇದು ಐಗರ್, ಮಾಂಚ್ ಮತ್ತು ಉಂಕ್ರೋ ಪರ್ವತಗಳಿಂದ ಕೂಡಿದೆ. ನೀವು ಯಾವುದೇ ಟೈಮಲ್ಲಿ ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು. ನೀವು ನೋಡ್ತಾ ಇರೋ ಈ ಕ್ಲಿಪ್ಸ್ ಸಮ್ಮರ್ ಟೈಮ್ದು. ಇದೇ ರೀತಿ ವಿಂಟರಲ್ಲಿ ಈ ಮೌಂಟೇನ್ ಫುಲ್ ಸ್ನೋ ವೈಟಾಗಿ ಕಾಣುತ್ತೆ. ವಿಂಟರ್ ಟೈಮಲ್ಲಿ ಸ್ವಿಸ್ ಮೌಂಟೇನ್ಸ್ಗಳು ಯಾವ ಥರ ವೈಟ್ ಕಾಣಿಸುತ್ತೆ ಅಂತ ಮುಂದೆ ವಿಡಿಯೋದಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ನೀವು ತುಂಬಾ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ಗಳನ್ನು ಟ್ರೈ ಮಾಡ್ಬೋದು. ಲೈಕ್ ಫಸ್ಟ್ ಕ್ಲಿಫ್ ವಾಕ್, ಹೈಕಿಂಗ್, ಸ್ಕೀಯಿಂಗ್, ಫ್ಲೈಯರ್ ಜಿಪ್ ಲೈನ್, ಮೌಂಟೇನ್ ಗಾಟಿಂಗ್, ಸ್ಕೂಟರ್ ರೈಡ್, ಹಾಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಇಲ್ಲಿ ನೀವು ಟ್ರೈ ಮಾಡ್ಬೋದು. ಈ ಫಸ್ಟ್ ಕ್ಲಿಫ್ ವಾಕ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಸುಂದರವಾಗಿರುತ್ತೆ. ಮೌಂಟೇನ್ಗೆ ಅಟ್ಯಾಚ್ ಮಾಡಿ ಕಟ್ಟಿರೋ ಈ ಬ್ರಿಡ್ಜ್ನ ನೋಡೋದೇ ತುಂಬ ಅದ್ಭುತ. ಹಾಗೆ ಸ್ವಿಟ್ಜರ್ಲ್ಯಾಂಡ್ ಅಂದರೆ ಬರೀ ಮೌಂಟೇನ್ ಅಷ್ಟೇ ಅಲ್ಲ, ಹಸುಗಳಿಗೂ ಕೂಡ ಇದು ತುಂಬ ಫೇಮಸ್. ಈ ಹಸುಗಳ ಹಾಲಿಂದನೇ ವರ್ಲ್ಡ್ ಫೇಮಸ್ ಸ್ವಿಸ್ ಚೀಸ್ ಮತ್ತು ಸ್ವಿಸ್ ಚಾಕ್ಲೇಟ್ನ ಮಾಡೋದು. ಈ ಹಸುಗಳು ಮೌಂಟೇನ್ ಮಧ್ಯೆ ಅಡ್ಡಾಡ್ತಾ ಚೆನ್ನಾಗಿ ಮೇಯ್ತಾ ಇರ್ತವೆ. ಯೂಶ್ವಲಿ ಈ ಎಲ್ಲ ಹಸುಗಳಿಗೆ ಗಂಟೆ ಕಟ್ಟಿರ್ತಾರೆ. ಇದು ರೈತರಿಗೆ ತಮ್ಮ ಹಸುಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹೈಕ್ ಮಾಡುವಾಗ ಈ ಗಂಟೆ ಶಬ್ದ ಕೇಳಿಸ್ಕೊಂಡು ಬರ್ತಾ ಇದ್ದರೆ ಕಿವಿಗೆ ತುಂಬ ಅನ್ಸುತ್ತೆ. ನೀವು ದೂರದಲ್ಲಿ ನೋಡ್ತಾ ಇರೋದು ಪಚಲ್ಪ್ಸಿ ಲೇಕ್ ಅಂತ. ನೀವು ಕೇಬಲ್ ಕಾರಿಂದ ಇಳಿದ ಮೇಲೆ ಹೈಕಿಂಗ್ ಮಾಡ್ತಾ ಹೋದರೆ ಹೆಚ್ಚು ಕಡಿಮೆ 1 ಅವರ್ ಜರ್ನಿ ಇದು. ನಾವು ಹಸುಗಳನ್ನು ನೋಡ್ತಾ ಅದ್ರ ಗಂಟೆ ಶಬ್ದ ಕೇಳಿಸ್ಕೊಂಡು ಮೌಂಟೇನ ನೋಡ್ಕೊಂಡು ಬರ್ತಾ ಇದ್ದರೆ ನಮಗೆ ನಡೆದಿದ್ದೇ ಗೊತ್ತಾಗಲ್ಲ. ಈ ಲೇಕ್ ಹತ್ತಿರ ಬಂದರೆ ನಾವು ಐಗರ್ ಮತ್ತು ಮಾಂಚ್ ಪರ್ವತಗಳ ಕ್ಲಿಯರ್ ರಿಫ್ಲೆಕ್ಷನ್ನ ನೋಡ್ಬೋದು. ಫೋಟೋಗ್ರಾಫರ್ಸ್ಗೆ ಹೇಳಿ ಮಾಡಿಸಿರೋಂಥ ಜಾಗ ಇದು. ಫೋಟೋಗಳೆಲ್ಲ ತುಂಬ ಅದ್ಭುತವಾಗಿ ಬರುತ್ತೆ. ವೆದರ್ ನೋಡೋದಕ್ಕೆ ಎಷ್ಟು ಬಿಸಿಲು ಅನ್ಸುತ್ತೋ ನೀರು ಮಾತ್ರ ಅಷ್ಟೇ ತಣ್ಣಗಿರುತ್ತೆ. ಹೈಕ್ ಮಾಡ್ಕೊಂಡು ಬಂದು ಮುಖಕ್ಕೆ ನೀರು ಹಾಕ್ಕೊಂಡ್ರೆ ತುಂಬಾ ಖುಷಿ ಕೊಡುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇದು ನನ್ನ ಮೊದಲ ಪ್ರಯತ್ನ. ಪ್ಲೀಸ್ ಪ್ರೊವೈಡ್ ಯುವರ್ ಸಪೋರ್ಟ್ ಬೈ ಲೈಕಿಂಗ್, ಕಮೆಂಟಿಂಗ್ ಆ್ಯಂಡ್ ಶೇರಿಂಗ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಸ್. ಥ್ಯಾಂಕ್ ಯು ಗೈಸ್.